ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 46ನೇ ಚಿತ್ರ ಚಂದ್ರಕುಮಾರ. HM ಬಾಬಾ ಪ್ರೊಡಕ್ಷನ್ಸ್ ಅಡಿಯಲ್ಲಿ 1963ರಲ್ಲಿ ತೆರೆಕಂಡ ಈ ಚಿತ್ರದ IMDb ರೇಟಿಂಗ್ 10ಕ್ಕೆ 8.7. ಚಿತ್ರದ ಕಾಲಾವಧಿ 140 ನಿಮಿಷ. ಚಿತ್ರದ ತಾಂತ್ರಿಕ ವಿವರ. ನಿರ್ದೇಶನ NS ವರ್ಮಾ, ನಿರ್ಮಾಪಕರು T ಮದಾರ್, ಸಂಗೀತ T ಚಲಪತಿರಾವ್ ಹಾಗೂ M ವೆಂಕಟರಾಜು, ಛಾಯಾಗ್ರಹಣ D ಗೋಪಿಕೃಷ್ಣ, D ಸುಬ್ಬರಾವ್ ಹಾಗೂ CH ನಾರಾಯಣ, ಸಂಭಾಷಣೆ ಹಾಗೂ ಹಾಡುಗಳು SK ಕರೀಂ ಖಾನ್ ಅವರದು. ಚಿತ್ರದ ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ರಾಜಾಶಂಕರ್, ಬಾಲಕೃಷ್ಣ, ನರಸಿಂಹರಾಜು, ಈಶ್ವರಪ್ಪ, ಕುಪ್ಪರಾಜ್, ರಾಜೇಂದ್ರ ಕೃಷ್ಣ, ಗಣಪತಿ ಭಟ್ ಅಭಿನಯಿಸಿದ್ದಾರೆ. ಹಾಗೆಯೇ ಕೃಷ್ಣಕುಮಾರಿ, ರಾಜಶ್ರೀ, ಶೇಷಕುಮಾರಿ, B ಜಯಶ್ರೀ, ಜಯ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಪ್ರಸಿದ್ಧ ಹಾಡುಗಳು: ಬಣ್ಣದಿಂದ ಬಂಗಾರದಂದ ಚಂದ ಕಣ್ಣಾಸೆ ತುಂಬಿ ಬಂದ, ನೀನೇ ನೀರೇ ಮಂದಾರ ಮಂದಿರದಿಂದ ಬಾರೆ, ನೀನೇ ನೀರ ಸಿಂಗಾರ ಸಂಬುದ ತುಂಬಿ ತಾರ, ಹೆಜ್ಜೆ ಝನ್ 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 ತುಡಿದಾವೆ, ಹೆಜ್ಜೆ ಗಲ್ 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 ತುಣಿದಾವೆ. ಚಿತ್ರಕಥೆ. ಪ್ರಚಂಡ ಹಾಗೂ ಮಾರ್ತಾಂಡ ಒಬ್ಬ ಆಧ್ಯಾತ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು. ಪ್ರಪಂಚದ ಎಲ್ಲ ಆಗು ಹೋಗುಗಳ ದೈವ ನಿರ್ಣಯ ಎಂದು ಮಾರ್ತಾಂಡನ ವಾದವಾದರೆ, ಆತ್ಮಶಕ್ತಿ ಹಾಗೂ ಮಾನವನ ಪ್ರಯತ್ನದಿಂದ ಹಣೆಬರಹವನ್ನು ಸಹ ಬದಲಿಸಬಹುದು ಎಂಬುದು ಪ್ರಚಂಡನ ನಂಬಿಕೆ ಹಾಗೂ ವಾದ. ಗುರುಗಳು ಕಾಪಾಡಲು ಹೇಳಿದ 2 ಅನಾಥ ಮಕ್ಕಳ ಯೋಗಕ್ಷೇಮ ಪ್ರಚಂಡನ ಅಡಿಗೆ ಬರುತ್ತದೆ. ಈ ಮಕ್ಕಳು ದೊಡ್ಡವರಾದ ಮೇಲೆ ಬೇಟೆಗಾರರ ಸಂಘದಲ್ಲಿ ಹಾಗೂ ನರ್ತಕಿಯರೊಡನೆ ಬೆಳೆಯುತ್ತಾರೆ ಎಂದು ಮಾರ್ತಾಂಡ ಹೇಳಿದಾಗ, ಇದನ್ನು ಸವಾಲಾಗಿ ಸ್ವೀಕರಿಸಿದ ಆತ ಆ 2 ಮಕ್ಕಳನ್ನು ಹೊತ್ತು ಅಲ್ಲಿಂದ ತೆರಳುತ್ತಾನೆ. ನಡೆದು ಬಳಲಿದ ಪ್ರಚಂಡ ಮಕ್ಕಳನ್ನು ಮಲಗಿಸಿ ತಾನು ನಿದ್ರೆಗೆ ಜಾರಿದಾಗ ಅವನ ಬಳಿ ಮಲಗಿದ್ದ ಹುಡುಗ ಎಚ್ಚರಗೊಂಡು ಕಾಡು ಪ್ರಾಣಿಗಳ ಕಾಳಗ ವೀಕ್ಷಿಸುತ್ತಿದ್ದ ಸಮಯದಲ್ಲಿ ಕಾಡಿನ ಜನರಿಗೆ ದೊರೆತು ಅವರ ಮನೆ ಮಗನಾಗಿ ಬೆಳೆಯುತ್ತಾನೆ. ಕಳೆದು ಹೋದ ಹುಡುಗನನ್ನ ಹುಡುಕಿದರೂ ಪ್ರಯೋಜನ ಕಾಣದ ಪ್ರಚಂಡ ತನ್ನ ಬಳಿ ಇರುವ ಬಾಲ ಹುಡುಗಿ ಚಂದ್ರಿಕಾಳನ್ನು ಆಶ್ರಮದ ಗುರುಕುಲ ಪದ್ಧತಿಯಲ್ಲಿ ಬೆಳೆಸುತ್ತಾನೆ. ಬೆಳೆದು ಸುಂದರ ಯುವತಿಯಾದ ಚಂದ್ರಿಕಾಗೆ ಅಮರಾವತಿಯ ರಾಜಕುಮಾರನಾದ ಚಂದ್ರಕುಮಾರನ ಜೊತೆ ಪ್ರೇಮ ಏರ್ಪಡುತ್ತದೆ. ಇದರಿಂದ ಪ್ರಚಂಡ ಕ್ರೋಧಗೊಳ್ಳುತ್ತಾನೆ ಹಾಗೂ ರಾಜಕುಮಾರ ಹಾಗೂ ಚಂದ್ರಿಕಾಳನ್ನು ನಿಂದಿಸುತ್ತಾನೆ. ಮನನೊಂದ ಚಂದ್ರಿಕಾ ಆಕಸ್ಮಿಕವಾಗಿ ನರ್ತಕಿಯರ ಗುಂಪಿನ ಆಶ್ರಯಕ್ಕೆ ಸೇರುತ್ತಾಳೆ. ಇತ್ತ ಚಂದ್ರಿಕಾ ಅಣ್ಣ ವಿದ್ಯಾಧರ ಬೇಡರ ಕುಲದಲ್ಲಿ ಬೆಳೆದು ಒಬ್ಬ ಶೂರ ಯುವಕನಾಗಿ ರೂಪುಗೊಂಡಿರುತ್ತಾನೆ. ಕಾಲ ಸರಿದಂತೆ ಚಂದ್ರಕುಮಾರ ಹಾಗೂ ಚಂದ್ರಿಕಾಳಿಗೆ ಮತ್ತೆ ಭೇಟಿ ಏರ್ಪಡುತ್ತದೆ. ರತ್ನಮಾಲೆಯನ್ನು ತರುವುದಾಗಿ ಹೊರಟ ಚಂದ್ರಕುಮಾರ ಮುತ್ತಿನ ದೇಶದ ರಾಜಕುಮಾರಿಯ ಬಳಿ ಸೇರುತ್ತಾನೆ. ಆಗ ವಿದ್ಯಾಧರ ಅಲ್ಲಿಗೆ ತೆರಳಿ ಅವನನ್ನು ಉಪಾಯದಿಂದ ಅಲ್ಲಿಂದ ಬಿಡಿಸಿ ತಾನೇ ಚಂದ್ರಕುಮಾರ, ಆದರೆ ತನ್ನ ಮುಖ ಬದಲಾಗಿದೆ ಎಂದು ಆ ದೇಶದ ರಾಜಕುಮಾರಿಯನ್ನ ನಂಬಿಸಿ ಅವಳನ್ನ ಪ್ರೇಮವಶ ಮಾಡಿಕೊಳ್ಳುತ್ತಾನೆ. ಕೊನೆಗೆ ಸತ್ಯ ತಿಳಿದ ಆಕೆ ಚಂದ್ರಕುಮಾರ ಅಂಧನಾಗಲಿ ಎಂದು ಶಪಿಸುತ್ತಾಳೆ. ಇದಾವುದರ ಅರಿವಿಲ್ಲದ ಪ್ರಚಂಡ ತಾನು ಬಯಸಿದಂತೆ ತನ್ನ ಬಳಿ ಬೆಳೆದ ಮಕ್ಕಳು ತನ್ನಿಚ್ಛೆಯಂತೆ ಆಗಲಿಲ್ಲವೆಂದು ನೊಂದುಕೊಳ್ಳುತ್ತಾನೆ ಹಾಗೂ ತನ್ನ ಪ್ರಯತ್ನಗಳೆಲ್ಲ ವಿಫಲವಾಯಿತೆಂದು ತಿಳಿದು ಮನನೊಂದು ದೀರ್ಘ ತಪಸ್ಸಿನಲ್ಲಿ ತೊಡಗುತ್ತಾನೆ. ಕೊನೆಗೆ ಅವನ ಗುರುಗಳು ಕಾಣಿಸಿಕೊಂಡು, ವಿಧಿ ನಿಯಮ ಏನೇ ಇದ್ದರೂ ನಿನ್ನ ಆತ್ಮಬಲ ಹಾಗೂ ಧೀಶಕ್ತಿಯ ಸಹಾಯದಿಂದ ವಿದ್ಯಾಧರನು ಮುತ್ತಿನ ದೇಶದ ರಾಜನಾಗಿರುವುದಾಗಿಯೂ ಹಾಗೂ ಚಂದ್ರಿಕಾ ನೃತ್ಯಗಾತಿಯಾಗದೆ ಚಂದ್ರಕುಮಾರನ ಧರ್ಮಪತ್ನಿಯಾಗಿ ಅಮರಾವತಿ ದೇಶದ ರಾಣಿ ಆಗಿರುವುದಾಗಿಯೂ ತಿಳಿಸುತ್ತಾನೆ. ತನ್ನ ಆತ್ಮಶಕ್ತಿ ಹಾಗೂ ಪ್ರಯತ್ನ ಸಫಲವಾಗಿರುವುದನ್ನು ತಿಳಿದ ಪ್ರಚಂಡ ಸಂತಸಗೊಳ್ಳುತ್ತಾನೆ. ತನ್ನ ತಪಶಕ್ತಿಯಿಂದ ತನ್ನ ಕಣ್ಣಿನ ದೃಷ್ಟಿಯನ್ನು ಕಣ್ಣು ಕಳೆದುಕೊಂಡಿರುವ ಚಂದ್ರಕುಮಾರನಿಗೆ ನೀಡಿ ಎಲ್ಲರ ಬಾಳು ಸಂತೋಷಮಯವಾಗಲು ಕಾರಣವಾಗುವುದರೊಂದಿಗೆ ಈ ಚಿತ್ರ ಸುಖಾಂತ್ಯವಾಗಿ ಕೊನೆಗೊಳ್ಳುತ್ತದೆ. ಅಭಿನಯ. ಜಾನಪದ ಚಿತ್ರವಾದ ಇದರಲ್ಲಿ ಅಣ್ಣವರ ಅಭಿನಯ ಎಂದಿನಂತೆ ಶ್ರೇಷ್ಠ ಮಟ್ಟದಲ್ಲಿದೆ. ತಪೋನಿಷ್ಠನಾಗಿ ಗುರುಗಳ ವಿದ್ಯಾರ್ಥಿಯಾಗಿ ನಟಿಸಿರುವ ಅಣ್ಣವರು ಆತ್ಮಶಕ್ತಿ ಹಾಗೂ ಮಾನವ ಬಲದ ಮೇಲೆ ನಂಬಿಕೆ ಇಟ್ಟು ನಡೆವ ತಪೋನಿಷ್ಠನಾಗಿ ಅದ್ಭುತ ಅಭಿನಯ ನೀಡಿದ್ದಾರೆ. ತನ್ನ ಪ್ರಯತ್ನದಲ್ಲಿ ಸೋತೆನೆಂದು ನೊಂದುಕೊಳ್ಳುವ ಸಮಯದಲ್ಲಿ ತನ್ನ ಮನಸ್ಸಿನ ಇನ್ನೊಂದು ರೂಪದಲ್ಲಿ ಮಾತನಾಡುವ ದೃಶ್ಯದಲ್ಲಿ, ಸೋತು ಶರಣಾಗತನಾದಿಯ ನೀನು ಬ್ರಹ್ಮಚಾರಿ, ತಪಸ್ವಿ. ರಾಜಕುಮಾರ ಹಾಗೂ ಚಂದ್ರಿಕೆಯ ಪ್ರೇಮದ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿ ಅವರ ಮೇಲೆ ಕೋಪಗೊಳ್ಳುವ ದೃಶ್ಯದಲ್ಲಿ, ಅಮೋಘ ಅನರ್ಘ್ಯ ಪುಷ್ಪವನ್ನೇ ನಾಶಗೊಳಿಸಲು ಬಂದಿರುವ ರಾಕ್ಷಸ ಈ ಕ್ಷಣವೇ ಹೊರಟು ಹೋಗಿಲ್ಲಿಂದ. ತನ್ನ ಸಹ ವಿದ್ಯಾರ್ಥಿಯೊಡನೆ ವಾದ ಮಾಡುವ ಸಂದರ್ಭದಲ್ಲಿ, ಮತಿ ಇಲ್ಲದವಳೆ,
ನಿನ್ನ ಸ್ತ್ರೀತ್ವದ ಪವಿತ್ರತೆಯನ್ನೇ ತೊಡೆದು ಹಾಕಲು ನಿಂತಿರುವ ಅವನೊಬ್ಬ. ಹಾಗೂ ಚಿತ್ರದ ಕೊನೆಯಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನ ದಾನ ಮಾಡಿ ಮಾದರಿಯಾಗುವ ದೃಶ್ಯದಲ್ಲಿ ಅಣ್ಣವರ ಅಭಿನಯದ ಸೊಗಸು ನೋಡಿಯೇ ತಿಳಿಯಬೇಕು. ಜೈ ಚಿತ್ರದ ಉಳಿದ ಪಾತ್ರಗಳಾದ ಉದಯ್ ಕುಮಾರ್ ಅವರು, ಕೃಷ್ಣಕುಮಾರಿ ಅವರು, ರಾಜಾ ಶಂಕರ್ ಅವರು, ಬಾಲಕೃಷ್ಣ ನರಸಿಂಹರಾಜು ಅವರ ಜುಗಲ್ಬಂದಿ ಅಭಿನಯ ಚೆನ್ನಾಗಿದೆ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ರ ಎಲ್ಲ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ನಮ್ಮನ್ನು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಚಿತ್ರ ಒಂದು ಸದಾಭಿರುಚಿಯ ಚಿತ್ರ. ಈ ಚಿತ್ರವನ್ನು ತಾವುಗಳೆಲ್ಲ ತಮ್ಮ ಮನೆ ಮಂದಿಯೊಂದಿಗೆ, ಮುಖ್ಯವಾಗಿ ಮಕ್ಕಳೊಂದಿಗೆ ವೀಕ್ಷಿಸಿ ಈ ಕನ್ನಡ ನಾಡಿನ ಸಂಸ್ಕೃತಿಯ ಭಾಗದಲ್ಲಿ ಒಂದು ಭಾಗಿಯಾಗಿ ಅಂತ ನಾವು ಮನವಿ ಮಾಡ್ತೀವಿ. ಮತ್ತೊಮ್ಮೆ ತಮ್ಮಗಳಿಗೆಲ್ಲ ನಮಸ್ಕಾರ.